ಹುಬ್ಬಳ್ಳಿಯಲ್ಲಿ ಗೋದಾಮೊಂದಕ್ಕೆ ಬೆಂಕಿ ತಗುಲಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ದುರಂತ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಗೋದಾಮಿಗೆ ಬೆಂಕಿ ತಗುಲಿದೆ. ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿರತಕ್ಕಂತಹ ಎಲೆಕ್ಟ್ರಾನಿಕ್ ವಸ್ತುಗಳ ಶೇಖರಣೆ ಮಾಡಲಾಗಿದ್ದಂತಹ ಗೋದಾಮು ಇದಾಗಿದೆ. ಸದ್ಯ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಬೆಂಕಿ ನಂದಿಸುವ ಕಾರ್ಯವನ್ನು ಕೂಡ ನಡೆಸಲಾಗಿದೆ. ಅಲ್ಲಿ ಭಾರೀ ಬೆಂಕಿ ಮತ್ತು ದಟ್ಟ ಹೊಗೆ ಆವರಿಸಿರುವುದನ್ನು ಕೂಡ ಕಾಣಬಹುದಾಗಿದೆ. ಬಹಳಷ್ಟು ಜನ ಇದ್ರು, ಒಳಗೆ ಯಾರಾದರೂ ಇದ್ರ ಗೋದಾಮಿನಲ್ಲಿ, ಅವರಿಗೇನಾದರೂ ಸಮಸ್ಯೆ ಆಗಿದೆಯಾ, ಎಷ್ಟೊತ್ತಿಗೆ ಆ ಘಟನೆ ಸಂಭವಿಸಿರುವುದು ಇತ್ಯಾದಿ ಮಾಹಿತಿಗಳು ಬರಬೇಕು. ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳಿಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಬೆಂಕಿ ನಂದಿಸುವ ಪ್ರಯತ್ನಗಳಿನ್ನೂ ಆ ಪ್ರಯತ್ನಗಳು ಆದ ಹಾಗೆ ಕಾಣಿಸ್ತಾ ಇಲ್ಲ. ಈ ದೃಶ್ಯಗಳನ್ನು ನೋಡಿದಾಗ ಎಲೆಕ್ಟ್ರಿಕ್ ವಸ್ತುಗಳು ಅಂತ ಅಂದಾಗ ಇದು ಇನ್ನೊಂದು ಸ್ವಲ್ಪ ಬೆಂಕಿಗೆ ಎಕ್ಸ್ಟ್ರಾ ತುಪ್ಪ ಸುರಿದ ಹಾಗೆ ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗ್ತಾ ಇರೋದನ್ನು ಕೂಡ ದೃಶ್ಯದಲ್ಲಿ ನೋಡಬಹುದಾಗಿದೆ. ಅಲ್ಲಿದ್ದಂತಹ ವಾಹನಗಳನ್ನೆಲ್ಲ ಸ್ಥಳೀಯರು ಹೊರಕ್ಕೆ ತೆಗೆಸುವಂತಹ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ.